ಅಪ್ರಾಪ್ತಿಯನ್ನ ಪ್ರೀತಿಸಿದ್ದಕ್ಕೆ ಹೆಣವಾದ್ನ ಯುವಕ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗಿದೆ. ಕೊಲೆಗೈದು ಅಪಘಾತ ಅಂತ ಬಿಂಬಿಸಿದ್ರ ಹಂತಕರು. ಅಪ್ರಾಪ್ತಿಯನ್ನ ಪ್ರೀತಿ ಮಾಡಿ ಹೆಣವಾದ್ನ ಯುವಕ ಕೊಲೆಗೈದು ಅಪಘಾತ ಅಂತ ಹಂತಕರು ಬಿಂಬಿಸುವ ಯತ್ನವನ್ನ ನಡೆಸಿದ್ರ. ಮೃತ ಮಂಜು ಕುಟುಂಬಸ್ಥರಿಂದ ಇಂಥದ್ದೊಂದು ಆರೋಪ ಕೇಳಿ ಬರ್ತಾ ಇದೆ. ಅಪಘಾತದಲ್ಲಿ ಮೃತಪಟ್ಟಂತೆ ಯುವಕನ ಶವ ಪತ್ತೆಯಾಗಿದೆ. ಮಂಡ್ಯದ ಮಳವಳ್ಳಿಯ ರಾಮಂದೂರು ಬಳಿ ನಡೆದಿರುವಂತಹ ಘಟನೆ ಇದು. ಕೆರೆಯಲ್ಲಿ ನಿನ್ನೆ ಮೀನು ಹಿಡಿಯೋಕೆ ಅಂತ ಯುವಕ ಹೋಗಿದ್ದಾನೆ. ಕೆರೆ ಪಕ್ಕದ ಹಳ್ಳದಲ್ಲಿ ಯುವಕನ ಮೃತದೇಹ ಸಿಕ್ಕಿದೆ. ಆಟೋ ಪಲ್ಟಿಯಾಗಿ ಮೃತಪಟ್ಟಂತೆ ಶವ ಕಾಣಿಸ್ತಾ ಇದೆ. ಸಾವಿನ ಬಗ್ಗೆ ಪೊಲೀಸರು ಈಗ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಅನುಮಾನವನ್ನ ಕುಟುಂಬಸ್ಥರು ವ್ಯಕ್ತಪಡಿಸಿದ್ರ ಹಿನ್ನೆಲೆಯಲ್ಲಿ ಆ ಆಯಾಮದಲ್ಲೂ ಕೂಡ ಈಗ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಮಂಜು ಪ್ರೀತಿಸ್ತಾ ಇದ್ದ ಕುಟುಂಬಸ್ಥರಿಂದಲೇ ಹತ್ಯೆ ಮಾಡಲಾಗಿದೆ ಅನ್ನುವಂತಹ ಆರೋಪ ಮಂಜು ಕುಟುಂಬಸ್ಥರದ್ದು. ಎಲ್ಲರ ಜೊತೆಲೂ ಚೆನ್ನಾಗೇ ಇದ್ರು ಸರ್ ಅವರು. ಈಗ ನಮ್ಮ ಅಕ್ಕ ಅದೇ ಊರು ಕೊಟ್ಟಿರೋದು. ಅವ್ರ ರಿಲೇಷನ್ನೇ. ನಮ್ಮ ತಾತನಿಗೆ ಇಬ್ಬರು ಹೆಂಡ್ತಿರು. ಅವರ ಮೊಮ್ಮಗ ಅವರು ಪ್ರೀತಿಸಿರೋದು ಮೊಮ್ಮಗಿನ. ಅವರು ಏನಂತಂದರೆ ನಮ್ಮ ಅಕ್ಕ ಅವರು ಅದೇ ಊರವ್ರಲ್ವ. ಹೋಗ್ಯಾರ ಅಪ್ಪ ಬೈಯೋರಂತೆ, ಕೆಟ್ಟಾಗೆಲ್ಲ ಬೈಯೋದು. ನಿನ್ನಿಂದ ಹಿಂಗಾಯ್ತು, ನಿಮ್ಮ ಮನೆಗೆ ಬಂದು ನಮ್ಮ ಹುಡುಗಿನ ಹಿಂಗೆ ಕರ್ಕೋದ್ರು ಅಂತಂದರೆ ಆ ಹುಡುಗಿಗೆ ಇಷ್ಟ ಐತೆ ಇಲ್ಲೋ ಗೊತ್ತಿಲ್ಲ. ಹೋಗೋಗಿ ನೋಡ್ತಾ ಇದ್ರಂತೆ. ಇವ್ರೇನೆ ಪಬ್ಲಿಕ್ ಮಾಡಿಬಿಟ್ರಂತೆ. ಇವನು ಬಂದು ಹಿಂಗೆ ನೋಡ್ತಾನೆ ಅಂತ ಹೇಳ್ಬಿಟ್ಟು, ನೀವು ಪಬ್ಲಿಕ್ ಮಾಡಿ ನನಗೇನು ಇಷ್ಟ ಅಂದರೆ ಸುಮ್ಮನೆ ಪರಿಚಯ ಇತ್ತು ಅಷ್ಟೇ, ಫ್ರೆಂಡ್ ಥರ. ನೀವು ಪಬ್ಲಿಕ್ ಮಾಡಿದ್ರೆ ನಾನು ಇಲ್ಲಿರಲ್ಲ ಅಂದ್ಬಿಟ್ಟು ಆ ಹುಡುಗನ ಜೊತೆಲೇ ನಮ್ಮ ಹುಡುಗನ ಜೊತೆಲೇ ಬಂದ್ಬಿಟ್ಟಿರೋದು ಸರ್ ಅವರು. ಅವನ ಜೊತೆ ನಾನು ಹೋಗ್ತೇನೆ ಮೀನು ಕೆಲಸಕ್ಕೆ. ಸ್ಟಾರ್ಟಿಂಗು ಹುಡುಗಿ ಕರ್ಕೊಬಂದಾಗ ಒಂದು 2 ತಿಂಗಳಾಗಿತ್ತು. ಆವಾಗ ಒಂದ್ಸರಿ ಅವರು ಅಟ್ಯಾಕ್ ಮಾಡಿದರು. ಅದು ಅಟ್ಯಾಕ್ ಮಾಡಿದ್ಮೇಲೆ ನಾವು ಹೇಳ್ದೋ, ಯಾಕೆ ಅಟ್ಯಾಕ್ ಹಿಂಗೆ ಮಾಡ್ತಿದ್ದೀರಾ ಅಂತ. ಯಾವಾಗ ಅಟ್ಯಾಕ್ ಮಾಡಿದ್ರು? 2 ಮಂತ್ಸ್ ಆದಮೇಲೆ. ಅಂದರೆ ಹುಡುಗಿ ಕರ್ಕೊಂಡು ಬಂದಮೇಲೆ 2 ಮಂತ್ಸ್ ಆದಮೇಲೆ. ಎಲ್ಲಿ ಮಾಡಿದ್ರು ಅಟ್ಯಾಕು? ಹೌದು, ಅಲ್ಲೇ ಕೆರೆ ಹತ್ರನೇ ಮಾಡಿದ್ದು. ಎಷ್ಟು ಜನ? ಒಂದು 3 ಸೀಟ್ ಅವರು. ಯಾವ ಥರ? ಮಾಮೂಲಿ ಗಾಡೀಲಿ ಅಡ್ಡೆ ಹಾಕೊಂಡಿದ್ದವರು. ಒಬ್ಬ ಎಂತಕ್ಕೆ ಬರ್ತಿದ್ರು ನಮ್ಮೂರಿಗೆ, ಎಂತಕ್ಕೆ ಬರ್ತಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹಿತ್ರಿಂದ. ರೋಹಿತ್, ಕುಟುಂಬಸ್ಥರಿಗೆ ಯಾವುದೇ ರೀತಿಯ ಅನುಮಾನಗಳು ಬರೋದು ಸಹಜ. ಅದಕ್ಕೆ ಹಿಂದೆ ಏನೆಲ್ಲ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಬಟ್ ಪೊಲೀಸರಿಗೆ ಈ ಮೃತದೇಹವನ್ನ ಕಂಡಾಗ ಏನು ಅನ್ನಿಸ್ತಾ ಇದೆ? ಈಗ ತನಿಖೆಯನ್ನ ಯಾವ ರೀತಿಯಾಗಿ ನಡೆಸಲಾಗ್ತಿದೆ? ದಿವ್ಯಾ, ಮಳವಳ್ಳಿ ತಾಲೂಕಿನ ಕಲ್ಕುಣಿ ಗ್ರಾಮದ ಮಂಜು ಎಂಬ ಯುವಕನ ಒಂದು ಮೃತದೇಹ ರಾಮಂದೂರು ಕೆರೆಯ ಬಳಿ ಸಿಕ್ಕಿರುವಂತದ್ದು. ಅದು ಕೂಡ ಅನುಮಾನಾಸ್ಪದ ರೀತಿಯಲ್ಲಿ ಕೂಡ ಶವ ಸಿಕ್ಕಿದೆ. ಅದಕ್ಕೆ ಯಾರೋ ಹೊಡೆದು ಇಲ್ಲಿ ಆಕ್ಸಿಡೆಂಟ್ ರೀತಿಯಾಗಿ ಬಿಂಬಿತ ಆಗಿದೆ ಅನ್ನೋ ಕೂಡ ಶವ ಇರುವಂತದ್ದು. ಅದೇ ರೀತಿಯಾಗಿ ಪೋಷಕರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಈತ ಅವರ ನೆಂಟರ ಮಗಳಾದಂತಹ ಒಂದು ಅಪ್ರಾಪ್ತೆಯ ಬಾಲಕಿ ಏನೈತೆ ಪ್ರೀತಿ ಮಾಡ್ತಿದ್ದ. ಆಕೆಯ ವಯಸ್ಸು ಅಂದ್ರೆ 18 ವರ್ಷ ತುಂಬೋ ನಿಟ್ಟಲ್ಲಿ ಕೂಡ 6 ತಿಂಗಳಷ್ಟೇ ಬಾಕಿ ಇತ್ತು. ಆ ನಿಟ್ಟಲ್ಲಿ ಆಗ ಆಕೆಯನ್ನು ಮದುವೆ ಮಾಡ್ಕೋಬೇಕು ಕೂಡ ಅಂತ ಅನ್ಕೊಂಡಿದ್ದ. ಆದ್ರೆ ಆಕೆಯ ಪೋಷಕರಿಗೆ ಈತನ ವಿರೋಧ ಇತ್ತು. ಅವರೇ ಕೂಡ ಈ ಒಂದು ಕೃತ್ಯವನ್ನ ಮಾಡಿದ್ದಾರೆ ನಿಟ್ಟಲ್ಲಿ ಕೂಡ ಪೋಷಕರು ಆರೋಪ ಮಾಡ್ತಾರಂತದ್ದು. ಈ ಬಗ್ಗೆ ಕಿರ್ಗಾವಲು ಪೊಲೀಸ್ ಠಾಣೆಯವರು ಕೂಡ ಪ್ರಕರಣ ದಾಖಲೆ ಮಾಡ್ಕೊಳ್ಳಲಾಗಿದೆ. ಅಂದ್ರೆ ಪೊಲೀಸರು ಕೂಡ ಇದು ಅನುಮಾನಾಸ್ಪದ ರೀತಿಯಲ್ಲಿ ಸಾವು ಆಗಿರುವಂತ ನಿಟ್ಟಲ್ಲಿ ಕೂಡ ಅನುಮಾನಗಳು ಕೂಡ ಮೂಡಿರುವಂತದ್ದು. ಅದೇ ನಿಟ್ಟಲ್ಲಿ ಇದೀಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಹುಡುಗಿಯ ಪೋಷಕರನ್ನು ಕೂಡ ಇದೀಗ ವಶಕ್ಕೆ ಪಡೆದುಕೊಂಡು ಅವ್ರನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣೆ ಬಳಿಕೆ ಅಷ್ಟೇ ಕೂಡ ಇದು ಸಹಜ ಅಂದ್ರೆ ಆ ಅಪಘಾತದಿಂದ ಸತ್ತಿರುವಂತದ್ದ ಅಥವಾ ಯಾರಾದ್ರೂ ಕೊಲೆ ಮಾಡಿದಾರೆ ಅಂತ ಕೂಡ ತಿಳಿದು ಬರ್ಬೇಕಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ.